ಇವತ್ತು ನಾವು ಓದಿಯಾವೆ. ಊರಿಂದ ನೆಂಟರು ಬಂದಿದ್ರು, ಅವ್ರನ್ನ ಕರ್ಕೊಂಡು ಬನ್ನೇರ್ಘಟ್ಟ ಝೂಗೆ ಹೋಗಿ ಬೆಚ್ಚ ಇರುವ ಬಿಸಿಲಿಗೆ ಕೂಡ ಝೂ ನಲ್ಲಿ ಸುತ್ತಾಡುವ ಮರಳು ನಮಗೆ ಎಂಟ್ರಿ ಕೊಟ್ಟ ಕೂಡಲೇ ಜೀಬ್ರಾ ಕಂಡಿತು. ಆ ಝೂವಿನೊಳಗಡೆ ಡೂಪ್ಲಿಕೇಟ್ ಡೈನೋಸರ್ಸ್ ಉಂಟು. ನೀರಾನೆ ಉಂಟಲ್ಲ, ಬೆತ್ತಲ ಸ್ನಾನ ಮಾಡ್ತಿತ್ತು. ನಮ್ಮನ್ನು ನೋಡಿ ಅದಕ್ಕೆ ನಾಚಿಗಾಗಿ ಸೀದಾ ಮನೆಯೊಳಗೆ ಕುಂಡ ತೋರಿಸ್ಕೊಂಡು ಓಡಿ ಹೋಯ್ತು. ಹುಳಿ ಬೆಳಗಿದು ಬ್ರೇಕ್ಫಾಸ್ಟ್ ತಿಂದು ವಾಕಿಂಗ್ ಮಾಡ್ತಿತ್ತು. ಕರಡಿ ಏನೋ ತಿರುಗಿಸ್ತಿತ್ತು. ನಮಗೆ ಎಂತ ಅಂತ ಗೊತ್ತಾಗ್ಲಿಲ್ಲ. ಐಸ್ ಕ್ರೀಮ್ ಶಾಪ್ ಕಾಣುದೇ ತಡ, ಎಲ್ಲರೂ ಸಹ ಒಂದು ಕೋನ್ ತಕೊಂಡೆವು. ಈ ಕೋನಿಗೆ 100 ರೂಪಾಯಿ ಅಂತೆ. ಚೆಕ್ ಚಿರತೆ ಮಾತ್ರ ರೊಮ್ಯಾನ್ಸ್ ಮಾಡ್ತಿತ್ತು. ಬೇಳಿ ದಾಟಿ ಒಳಗಡೆ ಹೋಗ್ಬೇಡಿ ಅಂತ ಬೋರ್ಡ್ ಹಾಕಿದ್ರು. ಜೀವದಲ್ಲಿ ಆಸೆ ಇರುವವನು ಯಾರಾದ್ರೂ ಒಳಗಡೆ ಹೋಗುವಾರ ಮಾರೆ. ನಮಗೆ ಈ ಝೂವಿನಲ್ಲಿ ಕಟ್ಟದ ಕೋರಿಸ ಕಾಣ್ಲಿಕ್ಕೆ ಸಿಕ್ಕಿತ್ತು. ಹಾಗೆ ನೀಲಗಿರಿ ಮರ ಆಕಾಶಕ್ಕೆ ಮುಟ್ಟಿತ್ತು. ಒಂದು ರಾಶಿ ಆಮೆಸ ಕಾಣ್ಲಿಕ್ಕೆ ಸಿಕ್ಕಿತ್ತು. ಹಾಗೆ ಈ ಕುಂಡಚ್ಚ ನಿಂತಲ್ಲಿ ನಿಂತಿರಲಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇತ್ತು. ಈ ಹೆಬ್ಬಾವಿಗೆ ಉಂಟಲ್ಲ, ಸತ್ತೋದನ್ನೆಲ್ಲ ತಿನ್ನುದಿಲ್ಲ. ಅದಕ್ಕೆ ಇವರು ಜೀವಂತವಾದ ಮೊಲ ಅದಕ್ಕೆ ಕೊಟ್ಟಿದ್ರು. ಒಂದು ಗಂಡು ನವಿಲು ಕೂಡ ಇಲ್ಲಿತ್ತು. ಹಾಗೆ ಒಂದು ಕಮ್ಮಿದು ನವಿಲು ಕೂಡ ನಮ್ಮಲ್ಲಿತ್ತು. ನಮ್ಮವರೆಲ್ಲ ನೋಡ್ತಿದ್ರು, ನವಿಲು ಮಿನಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದ ಅಂತ. ಈ ಝೂ ನಲ್ಲಿ ಉಂಟಲ್ಲ, ತುಂಬಾ ಖುಷಿಯಾಗಿರುವ ಪ್ರಾಣಿ ಅಂದ್ರೆ ಮಂಗ ಮಾತ್ರನಾ ಅಂತ. ಹಾಗೆ ಪಕ್ಕದಲ್ಲಿರುವ ಬಟರ್ಫ್ಲೈ ಪಾರ್ಕಿಗೆ ಹೋದ. ಒಂದು ದೊಡ್ಡ ಗೂಡು, ಅದರೊಳಗೆ ಚಿಟ್ಟೆ ಮತ್ತು ಗಿಡ. ನೋಡ್ಲಿಕ್ಕೆ ಮಾತ್ರ ತುಂಬಾ ಚಿಟ್ಟೆಗಳು ಸಿಕ್ಕಿತು. ಆಯ್ತಾ, ಮತ್ತೆ ಸಿಗುವ ಆಯ್ತಾ.